ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಮನೆಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಹೇಗಿದ್ದೀರಾ ಡಿಯರ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ ನಂಬರ್ 9. ಈ ಎಪಿಸೋಡು ಮಾತು ಮತ್ತು ಮೌನ. ಸೊ ಈ ಎಪಿಸೋಡಲ್ಲಿ ನಮ್ಮ ಶರತ್ ತುಂಬ ಮಾತಾಡಿರ್ತಾನೆ, ನಮ್ಮ ನಿತ್ಯ ತುಂಬ ಸೈಲೆಂಟ್ ಆಗಿರ್ತಾಳೆ. ಹಾಗೆ ಶರತ್ ಮತ್ತು ನಿತ್ಯ ನಡುವೆ ನಡೆಯುವಂಥ ಕಾನ್ವರ್ಸೇಷನ್ನೇ ಈ ಎಪಿಸೋಡಲ್ಲಿ ಆಗೋದು. ನಮ್ಮ ಶ್ರುತಿ ನಿತ್ಯಗೆ ಶರತ್ ಸರ್ ಬಗ್ಗೆ ಹೇಳೋದಕ್ಕೆ ಹೋಗ್ತಾಳೆ, ಬಟ್ ನಿತ್ಯ ಕೇಳೋದಕ್ಕೆ ಇಷ್ಟ ಇರಲ್ಲ. ಹಾಗೆ ನಮ್ಮ ಶರತ್ ನಿತ್ಯಗೋಸ್ಕರ ಅವಳ ಹತ್ರ ಸಾರಿ ಕೇಳಬೇಕು ಅಂತ ವೆಯ್ಟ್ ಮಾಡ್ತಿದ್ದಾನೆ. ನಿತ್ಯ ಕೂಡ ಸಿಗ್ತಾ ಇಲ್ಲ. ಹೇಗೆ ಅವರಿಬ್ಬರು ಮೀಟ್ ಮಾಡ್ತಾರೆ, ಅವರಿಬ್ಬರು ಮೀಟ್ ಮಾಡಿದ್ರೆ ಏನು ಕಾನ್ವರ್ಸೇಷನ್ ಆಗುತ್ತೆ ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ. ಮಾತು ಮತ್ತು ಮೌನ. ಎಲ್ಲ ತಪ್ಪುಗಳಿಗೆ ಶಿಕ್ಷೆ ಅಂದರೆ ಅದು ಕ್ಷಮೆ. ಅದರಿಂದ ದುಡ್ಕಿದ ಶರತ್ ಈಗ ಪಶ್ಚಾತ್ತಾಪದ ಬೆಂಕಿಯಲ್ಲಿ ನರಳ್ತಾ ಇದ್ದಾನೆ. ಊಟ ನಿದ್ದೆ ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ. ರಾತ್ರಿ ಟೈಮಲ್ಲಿ ಲೆಟರ್ ಇಟ್ಕೊಂಡು ಅವನ್ನೇ ಶಪಿಸ್ತಾ ಕುಳಿತಿದ್ದ. ಅಲ್ಲಿಗೆ ಅಕ್ಕ ಬರ್ತಾರೆ. ಶರತ್ನ ಪರಿಸ್ಥಿತಿ ನೋಡಿ ಅವ್ರ ಅಕ್ಕ, ಯಾಕೋ ಏನಾಯಿತು ಅಂತ ಕೇಳಿದ್ಲು. ನಾನು ನಿನ್ನ ಹೀಗೆ ಯಾವತ್ತೂ ನೋಡಿರಲಿಲ್ಲ, ಏನಾಯಿತು ನಿಂಗೆ, ಯಾಕೆ ಮಂಕಾಗಿದೆಯಾ, ಏನಾಯಿತು ಸಮಸ್ಯೆನಾ ಅಂತ ಕೇಳಿದ್ಲು. ಶರತ್, ಹಾಗೇನೂ ಇಲ್ಲ ಅಕ್ಕ, ಹೀಗೆ ಸ್ವಲ್ಪ ಕೆಲಸದ ಟೆನ್ಷನ್ಸ್ ಇರುತ್ತಲ್ವಾ ಅಷ್ಟೆ ಅಂದ. ಅಕ್ಕ, ಆ ಸಣ್ಣ ಪುಟ್ಟ ಟೆನ್ಷನ್ ಓಡಿಸೋದಕ್ಕೆ ಇದ್ದಾಳಲ್ಲಪ್ಪ ನಿನ್ನ ಪಾರಿಜಾತ, ಅವಳು ಲೆಟರ್ ಓದು, ನೀನೇ ಸರಿ ಹೋಗ್ತೀಯ, ಅದೇ ತಾನೇ ನಿನ್ನ ಮೆಡಿಸಿನ್ನು ಅಂದ್ಲು. ಶರತ್, ಹೌದು ಅಕ್ಕ, ಆದರೆ ಅವಳಿಗೇನೋ ಆಗಿದೆ, ಯಾಕೋ ತುಂಬ ಬೇಜಾರಿಂದ ಲೆಟರ್ ಬರೀತಿದ್ದಾಳೆ. ಅಕ್ಕ, ಹೌದಾ, ಏನು ಸಮಸ್ಯೆ ಅಂತ ನೀನೇ ಕೇಳು. ಶರತ್, ಒಂದು ಹೆಣ್ಣಿನ ಮನಸ್ಸನ್ನು ನೋವು ಮಾಡಿ ಇನ್ನೊಂದು ಹೆಣ್ಣನ್ನ ಏನಂತ ಕೇಳಿ ಅಕ್ಕ ಅಂದ. ನನಗೆ ಆ ಯೋಗ್ಯತೆ ಇಲ್ಲ ಅಂತ ಮನಸಲ್ಲೇ ಬೈಕೊಳ್ತಿದ್ದ. ಅಕ್ಕ, ಶರತ್ ಬೇಜಾರಲ್ಲಿದ್ದಿದ್ದು ನೋಡಿ ಏನಾಯ್ತು ನಿಂಗೆ ಅಂತ ಕೇಳಿದ್ಲು. ಶರತ್, ಪ್ಲೀಸ್ ಅಕ್ಕ, ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿಬಿಡು. ಅಕ್ಕ, ಆ ಹುಡುಗಿ ಬೇಜಾರಲ್ಲಿ ಲೆಟರ್ ಬರ್ತಿರೋದು ನನಗೆ ಬೇಜಾರಾಗ್ತಿದೆ ಅನಿಸುತ್ತೆ. ನೋಡು ಶರತ್, ಸಮಸ್ಯೆ ಅನ್ನೋದು ಯಾವ ರೀತಿ ಬೇಕಾದರೂ ಬರುತ್ತೆ, ಅದನ್ನು ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೆ. ನಾನು ನಗ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಅದನ್ನು ಫೇಸ್ ಮಾಡೋ ಧೈರ್ಯ ತುಂಬ್ಕೊಳ್ತಾ ಇದ್ದೀನಿ ಅಂತ, ಮತ್ತೆ ಪರಿಹಾರ ಸಿಗುತ್ತೆ ಅನ್ನೋ ಭರವಸೆ ಇರಬೇಕು. ನಗುವಲ್ಲೇ ನೋವು ಮರೆಯೋ ಶಕ್ತಿ ಇದೆ, ಅದನ್ನು ನಾವು ನಗ್ತಾನೆ ಮರಿಬೇಕು ಅಂತ ಎಮೋಷ್ನಲ್ ಆಗ್ತಾಳೆ. ಎಷ್ಟು ನಿಜ ಅಲ್ವಾ ಅವ್ರ ಅಕ್ಕ ಹೇಳಿದ್ದು. ನಾವು ಏನೇ ಸಿಚುಯೇಷನ್ ಬಂದರೂ, ಏನೇ ನಮ್ಮ ಲೈಫಲ್ಲಾದರೂ ನಾವು ಎಷ್ಟು ಹ್ಯಾಪಿಯಾಗಿ ಅದನ್ನು ತೊಗೊಳ್ಬೇಕು, ಹ್ಯಾಪಿಯಾಗಿ ಫೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದುಃಖಪಟ್ಟು ಫುಲ್ ಟೆನ್ಷನ್ ತೊಗೊಂಡ್ರೆ ಸಮಸ್ಯೆನೂ ಬಗೆಹರಿಯಲ್ಲ, ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ಅದ್ರ ಬದಲು ಇವ್ರು ಎಷ್ಟು ನೀಟಾಗಿ ಅರ್ಥ ಮಾಡಿಸಿದ್ದಾರೆ ನೋಡಿ. ಮುಂದೆ ನೋಡೋಣ. ಶರತ್, ಛೇ, ನನ್ನಿಂದ ಅಕ್ಕಗೆ ಬೇಜಾರಾಗ್ತಿದೆ. ಅಕ್ಕ, ಭೂಮಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡಬೇಡ ಅಕ್ಕ, ನಿಂಗೆ ನಂಬಿಕೆ ಇದೆ ಅಲ್ವಾ, ನಮ್ಮ ಭೂಮಿ ಸಿಗ್ತಾನೆ ಅಂತ ಧೈರ್ಯ ಹೇಳ್ದ. ಅಕ್ಕ ಕಣ್ಣೀರು ಒರೆಸ್ಕೊಳ್ತಾ, ಸರಿ ಹೋಗಿ ಊಟ ಮಾಡು, ನಿನ್ನ ಸಮಸ್ಯೆ ಬೇಗ ಸರಿ ಹೋಗುತ್ತೆ, ಹೋಗು ಅಂದ್ಲು. ಮಾರನೇ ದಿನ ನಮ್ಮ ನಿತ್ಯ ಇನ್ನೂ ಅದೇ ಮೂಡಲ್ಲಿ ಇದ್ಲು. ಶ್ರುತಿ ಅಲ್ಲಿಗೆ ರೆಡಿಯಾಗಿ ಬರ್ತಾಳೆ. ಯಾಕೆ ಇನ್ನೂ ರೆಡಿಯಾಗಿಲ್ಲ, ಬಾ ಹೊರಡೋಣ ಅಂದ್ಲು. ನಿತ್ಯ, ಎಲ್ಲಿಗೆ? ಶ್ರುತಿ, ಎಲ್ಲಿಗೆ ಅಂದರೆ ಕಾಲೇಜಿಗೆ ಕಣೆ. ನಿತ್ಯ, ನೀನು ಹೋಗು, ನಾನು ಬರಲ್ಲ. ಅದು ಅಲ್ಲದೆ ಬರಬಾರ್ದು ಅಂತ ಹೇಳಿದಾರಲ್ಲ, ಅದಕ್ಕೂ ಹೆಚ್ಚಾಗಿ ನಂಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಒಳಗೆ ಹೋದ್ಲು. ಶ್ರುತಿ, ಅಲ್ಲ ನಿತ್ಯ, ನಿನ್ನ ಬಗ್ಗೆ ಶರತ್ ಸರ್ಗೆ ಅಷ್ಟು ಗೊತ್ತಿಲ್ಲ ಅಂತ ಏನೋ ಹೇಳೋದಕ್ಕೆ ಬಂದ್ಲು. ಅಷ್ಟರಲ್ಲಿ ನಿತ್ಯ, ಸಾಕು ಶ್ರುತಿ, ನಂಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಆಗಲಿ, ಅವ್ರ ಬಗ್ಗೆ ಏನಾದರೂ ಕೇಳೋದಕ್ಕಾಗಲಿ ನಂಗೆ ಮನಸ್ಸಿಲ್ಲ, ಹೊರಡು ಅಂದ್ಲು. ಶ್ರುತಿ, ಸರಿ ಬಿಡು ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಶರತ್ ನಿತ್ಯ ಹತ್ರ ಸಾರಿ ಕೇಳೋಕ್ಕೆ ಅವನ್ನ ಹುಡ್ಕೊಂಡು ಕ್ಲಾಸ್ಗೆ ಬರ್ತಾನೆ. ಎಲ್ಲ ಕಡೆ ಹುಡುಕ್ತ, ಆದರೆ ಅವಳಿಗೆಲ್ಲೂ ಇರಲಿಲ್ಲ. ಸೊ ಅವಳು ಶ್ರುತಿನ ಕೇಳ್ತಾನೆ, ಶ್ರುತಿ, ನಿತ್ಯ ಎಲ್ಲಿ, ನೀನು ಒಬ್ಬಳೇ ಬಂದಿದ್ಯಾ ಅಂತ. ಶ್ರುತಿ, ಸರ್ ಅವಳು ಬರಲ್ಲ. ಶರತ್, ಯಾಕೆ, ನೀನು ಅವಳು ಮಾತಾಡ್ತಿಲ್ವಾ? ಶ್ರುತಿ, ಸರ್ ನೀವೇ ಹೇಳಿದ್ರಲ್ಲ ಬರಬಾರ್ದು ಅಂತ,
ಮೋಸ್ಟ್ಲಿ ನೀವು ಸಸ್ಪೆಂಡ್ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಬರಲ್ಲ ಅನಿಸುತ್ತೆ. ಶರತ್: ಹಾಗಾದರೆ ನೀನು ಹೇಳಿಲ್ವಾ ಅವಳ ಹತ್ರ ನಂಗೆ ಅವಳ ಮೇಲೆ ಕೋಪ ಇಲ್ಲ ಅಂತ? ಶ್ರುತಿ: ನಿಮಗೆ ಅವಳ ಮೇಲೆ ಕೋಪ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವಳಿಗೆ ನಿಮ್ಮ ಹೆಸರು ಕೇಳೋಕ್ಕೂ ಇಷ್ಟ ಇಲ್ಲ ಅಂತ ಹೇಳಿದ್ಲು. ಶರತ್: ಶ್ರುತಿ, ಅವಳ ನಂಬರ್ ಕೊಡು, ನಾನು ಅವಳ ಹತ್ರ ಮಾತಾಡ್ತೀನಿ. ಶ್ರುತಿ: ಸಾರಿ ಸರ್, ನಾನು ಅವಳ ನಂಬರ್ ಹಾಕಿ ಕೊಡಬಾರ್ದು ಅಂತ ಪ್ರಾಮಿಸ್ ತೊಗೊಂಡಿದ್ದಾಳೆ. ಸಾರಿ ಸರ್, ಕೊಡೋಕ್ಕಾಗಲ್ಲ. ನಿಮಗಷ್ಟೇ ಅಲ್ಲ, ಯಾರಿಗೂ ಅವಳ ನಂಬರ್ ಕೊಡಬಾರ್ದು ಅಂತ ಪ್ರಾಮಿಸ್ ತೊಗೊಂಡಿದ್ದಾಳೆ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೊರಟು ಹೋದ್ಲು. ಶರತ್: ಯಾಕೆ ಹೀಗೆ ಮಾಡ್ತಿದ್ಯಾ ನಿತ್ಯ ಅಂತ ಅಂದ್ಕೊಂಡು ಪಶ್ಚಾತ್ತಾಪ ಪಡ್ತಿದ್ದ. ಅವನಿಗೆ ಎಷ್ಟು ಬೇಜಾರಾಗಿದೆ. ಅವನು ಅವಳ ಹತ್ರ ಸಾರಿ ಕೇಳಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾನೆ. ಬಟ್ ನಮ್ಮ ನಿತ್ಯಂಗೆ ತುಂಬ ಬೇಜಾರಾಗಿದೆ. ಅದಕ್ಕೆ ಅವಳು ಫಸ್ಟೇ ಸ್ವಾಭಿಮಾನಿ, ಹಠಮಾರಿ, ಬಜಾರಿ ಥರ. ಅದಕ್ಕೆ ಅವಳು ಬರ್ತಾಯಿಲ್ಲ. ಓಕೆ, ಹೀಗೆ ತುಂಬ ದಿನ ಆದರೂ ನಿತ್ಯ ಕಾಲೇಜ್ ಬರಲೇ ಇಲ್ಲ. ಶರತ್ ಪಶ್ಚಾತ್ತಾಪ ಹೋಗಲೇ ಇಲ್ಲ. ಒಂದಿನ ನಿತ್ಯ 2 ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ಲು. ಆ ಕಡೆಯಿಂದ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾಳೆ. ಸರಿಯಾಗಿ ನೋಡದೆ ನುಗ್ಗೇ ಬಿಡ್ತಾಳೆ. ಈ ಕಡೆಯಿಂದ ಕಾರ್ ಜೋರಾಗಿ ಬಂದು ಗುದ್ದೇ ಬಿಡುತ್ತೆ. ಬ್ಯಾಗೆಲ್ಲ ಚೆಲ್ಲಾಪಿಲ್ಲಿ. ನಿತ್ಯ ರಪ್ ಅಂತ ಕೆಳಗೆ ಬಿದ್ಲು. ಕಾರ್ ಸಡನ್ನಾಗಿ ಬ್ರೇಕ್ ಹೊಡೆದ್ರು. ಕಾರಲ್ಲಿದ್ದ ಡ್ರೈವರ್ ಇಳಿದು, ಹೇ ಹುಡುಗಿ, ಸಾಯೋದಕ್ಕೆ ನಮ್ಮ ಕಾರ್ ಬೇಕಿತ್ತ ನಿನಗೆ ಅಂತಾನೆ. ನಿತ್ಯ ನಿಧಾನಕ್ಕೆ ಎದ್ಕೂತು ಕೈ ನೋಡ್ಕೊಳ್ತಾ ತಲೆ ಎತ್ತಿ ಡ್ರೈವರ್ನ ನೋಡ್ತಾಳೆ. ಡ್ರೈವರ್: ಓಹೋ ನೀನಾ, ಯಾಕೆ ಜಿಗುಪ್ಸೆ ಆಗಿ ಸಾಯೋದಕ್ಕೆ ಬಂದಿದ್ಯಾ? ನಿತ್ಯ: ಐ ಆಮ್ ಸಾರಿ ಅಣ್ಣ, ನಂದೇ ತಪ್ಪು, ನಾನೇ ಸರಿಯಾಗಿ ನೋಡಿಲ್ಲ, ನೀವು ಹೋಗಿ, ಏನೂ ಆಗಿಲ್ಲ ಅಂದ್ಲು. ಡ್ರೈವರ್ ಶಾಕ್. ಇದೇನಿದು, ಮಾತೆತ್ತಿದ್ರೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ಲು, ಇವಾಗ ಅವಳದೇ ತಪ್ಪು ಅಂತಿದ್ದಾಳೆ. ಸರಿ ಪೆಟ್ಟಾಯ್ತಾ ಅಂದ. ಶ್ರುತಿ: ಇಲ್ಲ ಅಣ್ಣ, ಪರವಾಗಿಲ್ಲ, ನೀವು ಹೋಗಿ. ಡ್ರೈವರ್ ಕಾರ್ ಒಳಗೆ ಕೂತ್ಕೊಂಡು, ಏನಾಯ್ತು ಇವಳಿಗೆ, ಯಾವಾಗಲೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ಲು, ಇವಾಗ ಪಾಪ ಅವಳದೇ ತಪ್ಪು ಅಂತಿದ್ದಾಳೆ, ಅಲ್ಲದೆ ಅಣ್ಣ ಅಂತ ಬೇರೆ ಹಾರ್ಟ್ ಟಚ್ ಮಾಡಿಬಿಟ್ಲಲ್ಲಪ್ಪ ಅಂತ ಗೊಣಕೊಳ್ತಿದ್ದ. ಶರತ್ ಕಾರಲ್ಲೇ ಇದ್ದ. ಏನೋ ದಾಮು, ಅದು ಗೊಣಗ್ತಾ ಇದೆಯಾ? ಯಾರು ಸಾರಿ ಕೇಳಿದ್ರು ನಿನ್ನ ಹತ್ರ ಇವಾಗ? ಅದೇ ಸರ್, ಆ ಕೆಸರಿನ ಹುಡುಗಿ, ಆ ಬಾಜಾರಿ ಅವಳೇ. ಶರತ್ ಶಾಕಿಂದ, ಏನು ನಿತ್ಯಾನ, ಎಲ್ಲಿ? ಕಾರಿಂದ ಇಳಿದು ಹೋಗ್ತಾನೆ. ನಿತ್ಯ ಕೆಳಗಡೆ ಬಿದ್ದು ಚೆಲ್ಲಾಪಿಲ್ಲಿಯಾಗಿದ್ದ ಆಟಿಕೆಗಳನ್ನ ಬ್ಯಾಗಲ್ಲಿ ಎತ್ಕೊಳ್ತಿರ್ತಾಳೆ. ಶರತ್: ನಿತ್ಯ, ಆರ್ ಯು ಓಕೆ ಅಂದ. ನಿತ್ಯ ಶರತ್ನ ತಲೆ ಎತ್ತಿ ನೋಡಿಲ್ಲದೆ ಇರೋ ಹಾಗೆ ತನ್ನ ಪಾಡಿಗೆ ಆಟಿಕೆಗಳನ್ನ ಬ್ಯಾಗ್ ಹಾಕ್ಕೊಳ್ತಿರ್ತಾಳೆ. ಬ್ಯಾಗ್ ತುಂಬಿಕೊಂಡು ಶರತ್ ಜೊತೆ ಏನು ಮಾತಾಡದೆ ಅಲ್ಲಿಂದ ಹೋಗ್ತಿರ್ತಾಳೆ. ಶರತ್: ನಿತ್ಯ, ನಾನು ನಿನ್ನ ಜೊತೆ ಮಾತಾಡ್ತಿರೋದು, ಮಾತಾಡು ಅಂದ. ಅವಳು ಏನೂ ಮಾತಾಡದೆ ಹೊರಡೋದಕ್ಕೆ ಹೋಗ್ತಾಳೆ. ಆದರೆ ಶರತ್ ಅವಳ ಕೈನ ಹಿಡ್ಕೊಳ್ತಾನೆ. ನಿತ್ಯ ಅಂತಾಳೆ. ಶರತ್ ನಿತ್ಯ ಕೈನ ನೋಡ್ತಾನೆ. ಕೈಯಿಂದ ರಕ್ತ ಬರ್ತಿರುತ್ತೆ. ಓ ಗಾಡ್, ನಿತ್ಯ ರಕ್ತ ಬರ್ತಿದೆ, ಬಾಯಿಲಿ ಅಂತ ಕಾರ್ ಹತ್ರ ಕರೀತಾನೆ. ಅವಳು ಬಿದ್ದು ಅವಳ ಕೈಗೆ ಸ್ವಲ್ಪ ಏಟಾಗಿರುತ್ತೆ. ಸೊ ಅದರಿಂದ ಗಾಯ ಬರ್ತಿರುತ್ತೆ. ನಿತ್ಯ ಕೋಪದಿಂದ ಅವನ ಕೈ ಬಿಡಿಸ್ಕೊಂಡು, ಇದರಿಂದ ನಿಂಗೆ ಏನೂ ಆಗಬೇಕಾಗಿಲ್ಲ ಅಂತ ಸುಮ್ಮನೆ ಹೋಗಿ ಇಲ್ಲಿಂದ. ಶರತ್ ಅವಳೇ ನೋಡ್ತಾ, ದಾಮು, ಬ್ಯಾಗ್ಗಳನ್ನ ಕಾರ್ ಒಳಗಡೆ ಇಡು ಅಂದ. ಹಾಗೆ ನಿತ್ಯನ ಕಾರ್ ಹತ್ರ ಇಳ್ಕೊಂಡು ಬಂದ. ದಾಮು, ಫಸ್ಟ್ ಏಡ್ ಬಾಕ್ಸ್ ಕೊಡು ಅಂದ. ದಾಮು ಬಾಕ್ಸ್ ಕೊಡ್ತಾನೆ. ಶರತ್ ನಿತ್ಯಗೆ ಫಸ್ಟ್ ಏಡ್ ಮಾಡ್ತಾನೆ. ನಾನು ನಿನ್ನ ಜೊತೆ ಮಾತಾಡಬೇಕು, ಕಾರ್ ಹತ್ತು ಅಂತಾನೆ. ಅವನಿಗೆ ಗೊತ್ತಾಯಿತು ಅವಳನ್ನೆಷ್ಟು ಸಾಫ್ಟಾಗಿ ಕರೆದ್ರೆ ಅವ್ಳು ಬರಲ್ಲ ಅಂತ ಹೇಳಿಬಿಟ್ಟು ಅವಳನ್ನ ಕೈ ಇಟ್ಕೊಂಡೇ ಹೇಳ್ಕೊಂಡು ಬಂದು ಇವಾಗ ಫಸ್ಟ್ ಏಡ್ ಮುಗಿಸಿ ಕಾರ್ ಒಳಗಡೆ ಕೂತ್ಕೊ ಅಂತ ಹೇಳ್ತಾ ಇದ್ದಾನೆ. ನೋಡೋಣ ಏನು ಹೇಳ್ತಾನೆ ಅಂತ. ನಿತ್ಯ ಹೋಗದೆ ಅಲ್ಲೇ ಇರ್ತಾಳೆ. ನಾನು ನಿಂಗೆ ಹೇಳ್ತಿರೋದು ಅಂತ ಅವಳ ಕೈ ಹಿಡ್ಕೊಂಡು ಕಾರ್ ಡೋರ್ ಓಪನ್ ಮಾಡ್ದ. ಅಷ್ಟರಲ್ಲಿ ಪ್ರಿನ್ಸಿಪಲ್ ಆ ಕಡೆಯಿಂದ ಬೈಕಲ್ಲಿ ಬರ್ತಾರೆ. ಓ ನಿತ್ಯ, ಇಲ್ಲಿದೆಯಾ, ತಗೋ, ಈ ಫಾರ್ಮ್ ಫಿಲ್ ಮಾಡಿದ್ದೀನಿ, ಸೈನ್ ಹಾಕ್ಬಿಟ್ಟು ಕೊಡು ನನಗೆ ಅಂದ. ಅವ್ನು ಪ್ರಿನ್ಸಿಪಲ್ಗೆ ಏನೋ ನಿತ್ಯಾಗೆ ಅಪ್ಪ ಅಮ್ಮ ಇಲ್ಲ, ಅವಳ ಕಷ್ಟ ಎಲ್ಲ ಗೊತ್ತಾಗಿರೋದಕ್ಕೆ ಸಹಾಯ ಮಾಡಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸು. ಅದಕ್ಕಾಗಿ ಅವರು ಏನೋ ಒಂದು ಫಾರ್ಮ್ ತೊಗೊಂಬಂದಿದ್ದಾರೆ. ಏನು ಅಂತ ಮುಂದೆ ಗೊತ್ತಾಗುತ್ತೆ, ಬನ್ನಿ ನೋಡೋಣ. ಶರತ್: ಏನು ಫಾರ್ಮ್ ಸರ್ ಅದು? ಪ್ರಿನ್ಸಿಪಲ್: ಇದಾ, ನಿತ್ಯಾಗೆ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ತಿದ್ದೀನಿ. ಸೊ ಗೊತ್ತಾಯ್ತಲ್ಲ, ಈಗ ನಮ್ಮ ನಿತ್ಯಾಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಫಾರ್ಮ್ ಫಿಲ್ ಮಾಡಿ ತೊಗೊಂಡು ಬಂದಿದ್ದಾರೆ. ಶರತ್ ಅವಳು ನೋಡ್ತಾ, ಇವಳಿಗೆಲ್ಲೂ ಹೋಗ್ತಿಲ್ಲ, ಇಲ್ಲಿ ನಮ್ಮ ಕಾಲೇಜಲ್ಲೇ ಓದ್ತಾಳೆ ಅಂದ. ಆದರೆ ನಮ್ಮ ನಿತ್ಯ ಕೋಪದಲ್ಲಿ ಪ್ರಿನ್ಸಿಪಲ್ ಕೈಲಿದ್ದ ಫಾರ್ಮ್ ತೊಗೊಂಡು ಸೈನ್ ಮಾಡಿಕೊಟ್ಲು. ಶರತ್: ನಿತ್ಯ, ನಾನು ಹೇಳ್ತಾ ಇದ್ದೀನಿ, ನೀನು ಎಲ್ಲೂ ಹೋಗ್ತಿಲ್ಲ. ನಿತ್ಯ: ಸರ್,
ತೊಗೊಳ್ಳಿ ನಾನು ಹೋಗ್ತಿದ್ದೀನಿ ಅಂತ ಪ್ರಿನ್ಸಿಪಲ್ಗೆ ಆ ಫಾರ್ಮ್ನ ಕೊಟ್ಟಳು. ಶರತ್, ನಿತ್ಯ ನಿಂಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನೀನು ಎಲ್ಲೂ ಹೋಗ್ತಿಲ್ಲ ಅಂಥೇಳಿ ಆ ಫಾರ್ಮ್ನ ಅರ್ಧಾಕ್ತ. ಪ್ರಿನ್ಸಿಪಲ್ ಹಾಗೆ ನಿತ್ಯ ಮುಖ ನೋಡಿಕೊಂಡ್ರು. ಆಮೇಲೆ ಪ್ರಿನ್ಸಿಪಲ್, ಸರಿ ನಿತ್ಯ, ನೀನು ಶರತ್ ಸರ್ ಹೇಳಿರೋ ಹಾಗೆ ಮಾಡು, ನಾಳೆಯಿಂದ ಕ್ಲಾಸಸ್ ಅಟೆಂಡ್ ಮಾಡು, ನಂಗೆ ಟೈಮ್ ಆಗಿದೆ, ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ. ಶರತ್ ನಿತ್ಯನ ಕಾರಲ್ಲಿ ಕೂರಿಸಿ ಅಲ್ಲಿ ಅವನು ಕೂತ್ಕೋತಾನೆ. ನಿತ್ಯ, ಐ ಆಮ್ ಸೋ ಸಾರಿ, ನಿಂಗೆ ಅಪ್ಪ ಅಮ್ಮ ಇಲ್ಲ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಐ ಆಮ್ ಸಾರಿ. ಶ್ರುತಿ ಆಮೇಲೆ ಎಲ್ಲ ಹೇಳಿದ್ಲು. ಲ್ಯಾಬ್ ಬ್ಲಾಸ್ಟ್ ಆಗಿದ್ದಕ್ಕೆ ನೀನು ಕಾರಣ ಅಲ್ಲ ಅಂತಲೂ ಗೊತ್ತಾಯಿತು. ಸಾರಿ ನಿತ್ಯ, ಸಾರಿ ಸೋ ಮಚ್ ಅಂತ ನಮ್ಮ ಶರತ್ ನಿತ್ಯ ಹತ್ರ ಸಾರಿ ಕೇಳ್ತಿದ್ದಾನೆ ಮನಸ್ಫೂರ್ತಿಯಾಗಿ. ನಿತ್ಯ ಏನು ಬಾಯ್ಬಿಡದೆ ಹಾಗೆ ಕೂತಿದ್ದಾಳೆ ಅವನು ಎಂಥ ಸಾರಿ ಕೇಳಿದ್ರು. ಶರತ್, ನಿತ್ಯ ಮಾತಾಡಿ ಏನಾದರೂ, ಯಾಕೆ ಹೀಗೆ ಕೂತಿದ್ಯಾ? ನಿನ್ನ ಸೈಲೆನ್ಸ್ ನಂಗೆ ಆನ್ಸರ್ ಅಲ್ಲ, ನಿನ್ನ ಸೈಲೆನ್ಸ್ ನನಗೆ ಹಿಂಸೆ ಆಗ್ತಿದೆ ಅಂದ. ಅಷ್ಟರಲ್ಲಿ ನಿತ್ಯ ಕಾಲ್ ಬರುತ್ತೆ. ಕಾಲ್ ಪಿಕ್ ಮಾಡಿ, ಹಲೋ ಹೇಳು ಚಿರು ಅಂದ್ಲು. ಚಿರು, ಡಾರ್ಲಿಂಗ್ ನೀನಿನ್ನೂ ಯಾವಾಗ ಬರೋದು? ನಿತ್ಯ, ಬರ್ತಾ ಇದ್ದೀನಿ ಕಂದ, ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ. ಚಿರು, ನಂಗೆ ಆಟ ಆಡೋಕ್ಕೆ ಆಟಿಕೆ ತರ್ತಿದ್ಯಾ ತಾನೇ ಅಂದ. ನಿತ್ಯ, ಹೌದು ಕಂದ ತರ್ತಿದ್ದೀನಿ, ಬುಕ್ಸ್, ಟಾಯ್ಸ್ ಹಾಗೆ ಡ್ರೆಸ್ ಎಲ್ಲ ಬರ್ತಾ ಇದೆ ನಮ್ಮ ಮುದ್ದು ಚಿರುಗೆ ಅಂತ ಹೇಳ್ತಾ ಇದ್ಲು. ಶರತ್ ಶಾಕಿಂದ ಅವಳನ್ನೇ ನೋಡ್ತಾ ಕೂತಿದ್ದ. ನಮ್ಮ ಚಿರು, ನಂಗೆ ಚಾಕ್ಲೇಟ್ ಬೇಕು ಅಂದ. ನಿತ್ಯ, ಹೌದಾ ಇರು ನೋಡ್ತೀನಿ ಅಂತ ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ಲು, ಆದರೆ ಇರಲಿಲ್ಲ. ಅಯ್ಯೋ ಕಂದ, ಚಾಕ್ಲೇಟ್ ಇಲ್ಲ ಅಂದ್ಲು. ಚಿರು, ಇಲ್ಲ ನಂಗೆ ಬೇಕೇ ಬೇಕು ಚಾಕ್ಲೇಟು. ನಿತ್ಯ, ಹೌದಾ, ಓಕೆ ಸರಿ ತರ್ತೀನಿ ಅಂತ ಹೇಳಿ, ಅಣ್ಣ ಸ್ವಲ್ಪ ಕಾರ್ ನಿಲ್ಲಿಸಿ ಅಂದ್ಲು. ಡ್ರೈವರ್ ಕಾರ್ ನಿಲ್ಲಿಸಿದ್ರು. ನಿತ್ಯ ಕಾರ್ ಇಳಿದು ತನ್ನ ಬ್ಯಾಗ್ ತೊಗೊಂಡು ಶರತ್ ಜೊತೆ ಒಂದು ಮಾತು ಮಾತಾಡದೆ ಅಲ್ಲಿಂದ ಹೋಗ್ತಾಳೆ. ಶರತ್, ಓ ಗಾಡ್ ನಿತ್ಯ, ನನ್ನಿಂದ ಇಷ್ಟೊಂದು ಬೇಜಾರಾಗಿದೆಯಾ ನಿನಗೆ? ಐ ಆಮ್ ಸೋ ಸಾರಿ ನಿತ್ಯ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ. ಡ್ರೈವರ್, ಪಾಪ ಹುಡುಗಿ ಎಷ್ಟು ಪಟ ಅಂತ ಮಾತಾಡ್ತಿದ್ಲು, ಇವಾಗ ಯಾಕೋ ಸೈಲೆಂಟ್ ಆಗಿದ್ದಾಳೆ, ತುಂಬ ಬೇಜಾರಾಗಿ ಬೇರೆ ಇದ್ದಾಳೆ, ಪಾಪ ನೋಡೋಕ್ಕಾಗ್ತಿಲ್ಲ ಅವಳನ್ನ ಅಂದ. ಶರತ್ ಮನಸ್ಸಲ್ಲೇ ಇದಕ್ಕೆಲ್ಲ ಕಾರಣ ನಾನೇ ಅಂದ್ಕೊಂಡ. ಓಕೆ, ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಈ ಎಪಿಸೋಡಲ್ಲಿ ನಮ್ಮ ಶರತ್ ಹೆಂಗೋ ನಮ್ಮ ನಿತ್ಯನ ಮೀಟ್ ಮಾಡ್ತಾನೆ. ಮೀಟ್ ಮಾಡಿ ಅವಳ ಹತ್ರ ಸಾರಿನೂ ಕೇಳ್ತಾನೆ. ಆದರೆ ನಮ್ಮ ನಿತ್ಯ ಅದಕ್ಕಿನ್ನೂ ಏನೂ ರಿಪ್ಲೈ ಮಾಡಿಲ್ಲ. ಆ್ಯಂಡ್ ನಾಳೆಯಿಂದ ಅವ್ನು ಕ್ಲಾಸಸ್ ಅಟೆಂಡ್ ಮಾಡೋ ಪರ್ಮಿಷನ್ ಕೂಡ ಶರತ್ ಕೊಟ್ಟಿದ್ದಾನೆ ನಮ್ಮ ನಿತ್ಯಗೆ. ಬಟ್ ಅವಳು ಏನು ಡಿಸಿಷನ್ ತೊಗೋತಾಳೆ, ಅವಳು ಏನು ಅನ್ಕೋತಾಳೆ, ಕ್ಲಾಸ್ಗೆ ಹೋಗ್ತಾಳಾ ಇಲ್ಲ ಎಲ್ಲಿ ಹೋಗ್ತಾಳೆ, ಹಾಗೆ ನಮ್ಮ ನಿತ್ಯ ನಮ್ಮ ಶರತ್ನ ಕ್ಷಮಿಸ್ತಾಳ, ಅವಳು ಅವನ ಜೊತೆ ಮಾತಾಡಲ್ವಾ, ಇದನ್ನೆಲ್ಲ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ, ಆದಷ್ಟು ಬೇಗ ಇನ್ನೊಂದು ಎಪಿಸೋಡನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಲವ್ ಯು ಆಲ್. ಬೈ.